ಇವತ್ತಿನ ದಿವಸದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಇವತ್ತಿನ ದಿವಸ ಪಾಮ್ ಸಂಡೇ ಇದೆ. ಈ ಒಂದು ಪಾಮ್ ಸಂಡೇದಲ್ಲಿ ನಾವೆಲ್ಲರೂ ಒಂದು ಆ ಕಾರ್ಯ ಏನ್ ಮಾಡ್ಬೇಕಂದ್ರೆ ಕರ್ತನನ್ನು ಎಡಬಿಡದೆ ಕೊಂಡಾಡ್ಬೇಕು, ಎಡಬಿಡದೆ ಸ್ತೋತ್ರಗಳು ಸಲ್ಲಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆ ದಿನದಲ್ಲಿಯೂ ಆತನು ಮಹಿಮೆಗೆ ಯೋಗ್ಯನು, ಈ ದಿನದಲ್ಲಿಯೂ ಆತನು ಮಹಿಮೆಗೆ ಯೋಗ್ಯನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಆತನು ಯುಗಾಂತರಕ್ಕೂ ಮಹಿಮೆಗೆ ಯೋಗ್ಯನಾಗಿದ್ದಾನೆ. ಆಮೆನ್ ಅಂತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಆತನು ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ಮಾಡಿದಾನೆ ಅಂದರೆ ನಮಗೆ ವರ್ಣಿಸಲಕ್ಕಾಗೋದಿಲ್ಲ ಪ್ರಿಯರೇ. ನಮ್ಮ ಜೀವನದಲ್ಲಿ ಇಷ್ಟೊಂದು ಅದ್ಭುತಗಳು ಮಾಡಿದಾನೆಂದರೆ ಅದು ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಉಪಕಾರವು ಎಂದಿಗೂ ನಾವು ಮರೆತು ಹೋಗೋದಿಲ್ಲ. ಆತನ ಉಪಕಾರ ಸ್ಮರಿಸಿಕೊಂಡು ಆತನನ್ನು ಕೊಂಡಾಡುವಂಥದ್ದು ದಿನವೇ ಪಾಮ್ ಸಂಡೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಆತನಿಗೆ ಎಡಬಿಡದೆ ಕೊಂಡಾಡುವುದೇ ಈ ಒಂದು ಪಾಮ್ ಸಂಡೇ ಆಗಿದೆ. ಆಮೇಲೆ ಅಂತೀರಿ? ಹಲ್ಲೆಲೂಯಾ. ಜೋರ ಹೇಳಬಯಸುವಸಿಕಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಪಾಮ್ ಸಂಡೆಯ ವಾಕ್ಯಗಳಿಗೆ ಹೋಗೋಣ. ಮತ್ತೊಂದು ವರ್ಷ ವಾರ್ತೆಯಲ್ಲಿ 21ನೇ ಅಧ್ಯಾಯ ಅದರಲ್ಲಿ 9ನೇ ವಚನ ಹಿಡ್ಕೊಂಡು ಓದೋಣ. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಅರ್ಪಡಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ ಗಲಿಲಾಯದ ನಜರೇತಿನ ಯೇಸು ಅಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಪಾಮ್ ಸಂಡೇ. ಪಾಮ್ ಸಂಡೇ ಎನ್ನುವಂಥದ್ದು ಏನಂದರೆ ಕರ್ತನಾದ ಯೇಸು ಸ್ವಾಮಿ ಆತನು ಹುಟ್ಟಿರುವಂತ ಸ್ಥಳದಲ್ಲಿ ಯೆರೂಸಲೇಮಿಗೆ ಆತನು ಅರಸನಾಗಿ ತಿರುಗಿ ಬರುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಂದು ಸಾರಿ ಆತನು ಜೀವಿತವಾಗಿರುವಾಗ, ಇನ್ನೊಂದು ಸಾರಿ ಏನಂತಂದ್ರೆ ಕರ್ತನು ತಿರುಗಿ ಬರುವಾಗ ದೂತರುಗಳು ಎಲ್ಲರೂ ಏನ್ ಮಾಡ್ತಾರಂತೆ, ಆತನ ನಾಮವನ್ನು ತುತ್ತೂರಿ ಶಬ್ದದಿಂದ ಕೊಂಡಾಡುವವರಾಗಿರ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಕರ್ತನು ಆತನು ಬರುವಾಗ ದೂತರು ಸಹ ಕೊಂಡಾಡ್ತಾ ಇರ್ತಾರೆ. ಮತ್ತು ಕರ್ತನು ಬರುವಾಗ ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿರುವಂತ ಜನರ ಗುಂಪುಗಳು ತನ್ನ ತಾನೇ ಮರೆತುಕೊಂಡರು. ಹಲ್ಲೆಲೂಯಾ. ಹೇಗೆ ಮರೆತುಕೊಂಡಿದ್ದಾರೆ ಅಂದ್ರೆ, ಹೇಗೆ ಒಬ್ಬ ದಾವಿದನ ಅರಸನಾಗಿರುವಾಗ ಆತನು ಆ ಅರಸನಾಗಿರುವಂತ ಸಮಯದಲ್ಲಿ ತನ್ನ ತಾನೇ ಮರೆತುಕೊಂಡು ಹೇಗೆ ಮಗ್ನನಾಗಿ ದೇವರಿಗೆ ಕೊಂಡಾಡ್ತಾ ಇದ್ದೀನೋ, ಹಾಗೆ ಇಲ್ಲಿ ಜನರು ತನ್ನ ತಾನೇ ಮರೆತುಕೊಂಡು ಮಗ್ನರಾಗಿ ದೇವರ ನಾಮ ಕೊಂಡಾಡ್ತಾ ಇದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದಿನದಲ್ಲಿ ದಾವೀದನು ಸಹ ಜಯಶಾಲಿಯಾಗಿ ರಾಜನಾಗಿ ಬರುತ್ತಿರುವಾಗ ಅವನು ಮಗ್ನನಾದನು. ಆದರೆ ಈ ಸಮಯದಲ್ಲಿ ಯೇಸು ಸ್ವಾಮಿ ಬರುತ್ತಿರುವಾಗ ಜನರೇ ಮಗ್ನರಾಗಿ ಆತನು ಮಾಡುವಂತ ಅದ್ಭುತ ಕಾರ್ಯಗಳು ನೋಡಿ, ಆತನು ಮಾಡುವಂತ ಮಹಿಮೆ ಕಾರ್ಯಗಳು ತಿಳಿದುಕೊಂಡು ಅವರೇ ಮರ್ತೋಗಿ ದೇವರನ್ನು ಕೊಂಡಾಡುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪಾಮ್ ಸಂಡೇ ಎನ್ನುವಂಥದ್ದು ಏನಂದರೆ ಅರಸನಾಗಿರುವಂತ ನಮ್ಮ ದೇವರು ಯೇಸು ಸ್ವಾಮಿ ಈ ಲೋಕದಲ್ಲಿ ಯೆರೂಸಲೇಮಿನಲ್ಲಿ ಬಂದಿರುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ರಾಜನ ಎಂಟ್ರಿ ಅಂತಂದು ಹೇಳ್ತಾರೆ, ಪ್ರವೇಶ, ರಾಜನ ಪ್ರವೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜನು ಆತನ ದೇಶದಲ್ಲಿ ಬರುವಾಗ ಏನಾಗ್ತದೆ ಅಂತಂದ್ರೆ ಪ್ರವೇಶದ ಸಂಭ್ರಮ. ಹಲ್ಲೆಲೂಯಾ. ಇದು ಒಂದೊಂದು ಟೈಮ್ನಲ್ಲಿ ನಾವು ನೋಡ್ತೇವೆ. ಏನಂದ್ರೆ ಇದು ಯಾವಾಗ ಆಗ್ತದೆ ಅಂತಂದ್ರೆ, ಒಬ್ಬ ರಾಜ ಯುದ್ಧ ಆಡಿಕೊಂಡು ಜಯ ಹೊಂದಿಕೊಂಡು ತನ್ನ ದೇಶಕ್ಕೆ ಹಿಂತಿರುಗುವಾಗ ಅವಾಗ ಸಹ ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ರಜೆಗಳೆಲ್ಲ ಕೊಂಡಾಡ್ತಾರೆ. ಹಲ್ಲೆಲೂಯಾ. ಆ ಪ್ರಜೆಗಳೆಲ್ಲ ಏನ್ ಮಾಡ್ತಾರ, ಆ ರಾಜನಿಗೆ ಘನಪಡಿಸ್ತಾರೆ. ಹಲ್ಲೆಲೂಯಾ. ಅದೇ ತರವಾಗಿ ಯೇಸು ಸ್ವಾಮಿ ಆತನು
ಎಲ್ಲ ಕಡೆಗೆ ಸುವಾರ್ತೆಯನ್ನು ಸಾರಿ ಅದ್ಭುತಗಳನ್ನು ಮಾಡಿ ಆತನ ಹೆಸರು ಕರ್ತನ ರಾಜ್ಯವನ್ನು ಕಟ್ಟಿರುವಾಗ ಆತನು ತಿರುಗಿ ಬರುವಾಗ ಆ ರಾಜನಿಗೆ ಘನತೆಗಳು ಮಹಿಮೆಗಳು ಉಂಟಾದವು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದರೆ ಇಲ್ಲಿ ವ್ಯತ್ಯಾಸವೇನಿದೆ ಎಂದರೆ ಗೊತ್ತು, ರಾಜರು ಬರುವಾಗ ಅವರ ಹತ್ರ ಇರುವಂಥದ್ದು ಏನಂದ್ರೆ ಒಂದು ರೋಷವಾಗಿರುವಂಥ ಸೈನಿಕರುಗಳು ಇರ್ತಾರೆ. ರೋಷ, ಜಯ ಬಲ ಉಳ್ಳುವಂಥ ಸೈನಿಕರು ಮತ್ತು ಬಲ ಉಳ್ಳುವಂಥ ರಥಗಳು, ಹಲ್ಲೆಲೂಯಾ, ಮತ್ತು ಬಲ ಉಳ್ಳುವಂಥ ಯುದ್ಧದಲ್ಲಿ ಓಡಾಡುವಂಥ ಗೆಲ್ಲುವಂಥ ಕುದುರೆಗಳು ಇರ್ತವೆ. ಹಲ್ಲೆಲೂಯಾ. ಮತ್ತೆ ಬಲವಾಗಿರುವಂಥ ಖಡ್ಗ, ತಲ್ವಾರ್ ಅದು ಇರುತ್ತದೆ. ಹಲ್ಲೆಲೂಯಾ. ಆದರೆ ಈ ರಾಜ, ನಮ್ಮ ರಾಜ ಬರುವಾಗ ಆತನಲ್ಲಿ ಇವೇನು ಇರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಏನು ಇರಲಿಲ್ಲ. ಆದರೆ ಆತನಲ್ಲಿ ಒಂದನ್ನು ಇತ್ತು. ಆ ಒಂದನ್ನು ಏನಂತಂದ್ರೆ ನಮ್ಮ ರಾಜನಿಗೆ ನಾವು ಕರೀತೇವೆ ಹಂಬಲ್ ಕಿಂಗ್. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಹಂಬಲ್ ಕಿಂಗ್ ಅಂದರೆ ದೀನನಾಗಿರುವಂತ ರಾಜನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈತನಲ್ಲಿ ರೋಷ ಇರಲಿಲ್ಲ, ಈತನಲ್ಲಿ ಆ ಜಯದ ಸಂತೋಷ ಇರಲಿಲ್ಲ, ಆ ಜನರಲ್ಲಿ ಆ ಸಂತೋಷ ಕಂಡಿತು. ಆಮೇಲೆ ಅಂತೀರ ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾರು ಬರೆಸುವ ವಾರ್ತೆಯಲ್ಲಿ 21:3 ವಚನ ಓದಿಕೊಳ್ಳೋಣ. ಯಾಕೆ ಆತನಿಗೆ ಹಂಬಲ್ ಕಿಂಗ್ ಅಂತ ಹೇಳ್ತಾರೆ? ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ನೀವು ಸ್ವಾಮಿಯವರಿಗೆ ಬೇಕಾಗಿವೆ ಎಂದು ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವರು ಎಂದು ಹೇಳಿ ಕಳಿಸಿ. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತೇನೆಂದರೆ, ಚಿಯೋನ್ ನಗರಿಯೇ ನೋಡು, ನಿನ್ನ ಅರಸ ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತಗೊಳ್ಳುವವನಾಗಿಯೂ ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ನೋಡಿ, ಆತನಲ್ಲಿ ರೋಷ ಇರುವಂತ ವಸ್ತುಗಳು ಏನಿಟ್ಟುಕೊಂಡಿಲ್ಲ. ಆತನು ಒಂದು ದೀನನಾಗಿರುವಂತ ಶಾಂತನಾಗಿರುವಂತ ರಾಜನು. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಏನಂದ್ರೆ ಗೊತ್ತು, ಯಾವ ರಾಜರು ಯುದ್ಧಗಳನ್ನು ಆಡಿದರೋ ಅವರ ಇತಿಹಾಸಗಳು ಬರಲ್ಪಟ್ಟಿದೆ. ಹಲ್ಲೆಲೂಯಾ. ಈ ರಾಜನು ಒಂದು ಬ್ಲಡ್ ಸುರಿಸಲ್ಲನೆ, ಮತ್ತೊಬ್ಬರ ರಕ್ತವನ್ನು ಸುರಿಸಲ್ಲನೆ, ಮನುಷ್ಯರ ಮನಸ್ಸುಗಳು ಗೆದ್ದಿರುವಂತಾನೆ ಒಬ್ಬನೇ. ಅದು ಯಾರಂದ್ರೆ ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೆ ಏನಂತಂದ್ರೆ ಅವರವರ ಆಗಿರುವಂತ ಮುದ್ರೆಗಳು ಮಾಡಿಕೊಂಡಿದ್ರು, ಅವರವರದಾಗಿರುವಂತ ಜಂಡಗಳು ಮಾಡಿಕೊಂಡಿದ್ರು. ಈತನಿಗೆ ಜಂಡನೇ ಏನಾಗಿತ್ತಂತಂದ್ರೆ ನ್ಯಾಚುರಲ್ ಆಗಿಬಿಟ್ಟಿತ್ತು. ಹಲ್ಲೆಲೂಯಾ. ನ್ಯಾಚುರಲ್ ಆಗಿರುವಂತ ಜಂಡ ಆತನಲ್ಲಿ ಸೃಷ್ಟಿ, ಮನುಷ್ಯರು ಕಲರ್ ಆಗಿಟ್ಟಿರುವಂತ ಜಂಡ ಆತನಲ್ಲಿ ಇದ್ದಿದ್ದಿಲ್ಲ. ಹಲ್ಲೆಲೂಯಾ. ದೇವರು ಸೃಷ್ಟಿಸುವಂತ ಇದೇ ಜಂಡ, ಇದೇ ಕೂಗು ಆತನಲ್ಲಿ ಇತ್ತು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರು ಏನೇನು ಶಬ್ದಗಳು ಮಾಡಬೇಕಾಗಿತ್ತು ಆ ಶಬ್ದಗಳನ್ನು ತೆಗೆದುಕೊಂಡು ದೇವರನ್ನು ಕೊಂಡಾಡ್ತಾ ಇದ್ದರು. ಅದಕ್ಕಾಗಿನೇ ಈ ಲೋಕದಲ್ಲಿ ಯುದ್ಧಗಳನ್ನು ಆಡೋದನ್ನೇ ಮತ್ತು ದೇಶಗಳನ್ನು ನಾಶ ಮಾಡದನೆ, ರಾಜರನ್ನು ಕೊಲ್ಲದನೆ, ಎಲ್ಲ ದೇಶವನ್ನು ಆಳಿರುವ ಒಬ್ಬನೇ ರಾಜ್ಯ. ಅದು ಯಾರಂದ್ರೆ ಯೇಸು ಸ್ವಾಮಿ. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಅರಸನ ಆಗಮನ ಇವತ್ತು ದಿವಸದಲ್ಲಿ. ಆಮೇಲೆ ಆ ಅರಸನ ಆಗಮನದಲ್ಲಿ ಕೂಗುವಂತದೇ ಶಬ್ದ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಈ ಮನುಷ್ಯರು ಸುಮ್ಮನಾದರೆ ಕಲ್ಲುಗಳು ಕೂಗುವಂತದಾಗ್ತದೆ ಅಂತಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಅರಸನು. ಆ ಅರಸನ ವಿಷಯವಾಗಿ ನಾವು ನೋಡುತ್ತೇವೆ, ಆತನು ಏನಾಗಿದನು? ಶಾಂತ ಗುಣವುಳ್ಳವನಾಗಿದನು. ಹಲ್ಲೆಲೂಯಾ. ಆತನು ಚುಚ್ಚಲಿ ಚಾಡಿಗಳನ್ನು ಹೇಳಿಕೊಂಡು ಸಹ ರಾಜ್ಯಗಳು ಗೆದ್ದಿಲ್ರಿ, ಮನುಷ್ಯರ ಮನಸ್ಸುಗಳು ಗೆದ್ದಿಲ್ಲ. ಆತನ ಬಲ್ ಚುಚ್ಚಲಿ ಚಾಡಿ ಇದ್ದಿದ್ದಿಲ್ಲ, ಆತನ ಬಲ್ ಯುದ್ಧ ಇರಲಿಲ್ಲ, ಆತನ ಹತ್ರ ಖಡ್ಗ ಇರಲಿಲ್ಲ, ಆತನ ಹತ್ರ ಸೈನಿಕರು ಇರಲಿಲ್ಲ. ಹಲ್ಲೆಲೂಯಾ. ಆತನ ಹತ್ರ ಏನು ಇರಲಿಲ್ಲ, ಆದ್ರೂ ಸಹ ರಾಜನಾಗಿ ಬಂದ. ಹಲ್ಲೆಲೂಯಾ. ಅದಕ್ಕಾಗಿನೇ ಮಹಿಮೆಯ ಅರಸನಂದ್ರೆ ಯಾರು? ಹಲ್ಲೆಲೂಯಾ. ಮಹಿಮೆಯ ಅರಸನಂದ್ರೆ ಯಾರು?
ಜೋರಗಳ ಹಲ್ಲೆಲೂಯ. ಮಹಿಮೆ ಅರಸನಂದ್ರೆ ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಿಷಯ ಜಕ್ಕಾಯನಲ್ಲಿ ಬರೆಯಲ್ಪಟ್ಟಿದೆ. ಜಕ್ಕಾಯ 9:9ರಲ್ಲಿ, ಜಕ್ಕರಿಯ 9:9ರಲ್ಲಿ, ಜಕ್ಕರಿಯ 9:9ರಲ್ಲಿ ಈ ಪ್ರವಾದಿಯ ವಿಷಯವಾಗಿ ಬರಪಟ್ಟಿದೆ. ಈ ಪ್ರವಾದಿ ನುಡಿದಿರುವಂತ ಮಾತು ಆ ದಿನದಲ್ಲಿ ದೇವರು ನೆರವೇರಿಸಿದನು. ಹಾ, 9:9. ಹಾ, ಅದೇ ಚಿಯೋನಗರಿ. ಹಾ, ಯೆರೂಸಲೇಮ್ ಧ್ವನಿಯೇ ಹರ್ಷಧ್ವನಿಗೊಳ್ಳು. ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆಮೆನ್, ಹಲ್ಲೆಲೂಯ. ಏನಂತ ಬರಪಟ್ಟಿದೆ? ನಿನ್ನ ಅರಸನು ನಿನ್ನ ಬಳಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ಏನಂತ ಕೂಗ್ತಾ ಇದ್ರು? ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ಅರಸನಾಗಿದ್ದನು. ನಿಜವಾಗಿ ಹೇಳ್ರಿ, ಆತನು ಅರಸನು. ಹಲ್ಲೆಲೂಯ. ಯುದ್ಧಗಳನ್ನು ಆಡದನೆ, ಕೊಲೆಗಳನ್ನು ಮಾಡದನೆ, ಮನುಷ್ಯರನ್ನು ನಾಶ ಮಾಡದನೆ ಈ ಲೋಕವನ್ನು ಆಡುವ ಒಬ್ಬನೇ. ಅದು ಯಾರಂದರೆ ಯೇಸು ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ಹಾಗೂ ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಯಾವ ಕತ್ತೆಯನ್ನು ಹತ್ತಿಕೊಂಡು ಬರ್ತಾನಂತೆ? ಪ್ರಾಯದ ಕತ್ತೆಯನ್ನು, ಕತ್ತೆಯ ಮರಿಯ ಮೇಲೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾಯದ ಉಳ್ಳಂತ ಕತ್ತಿಯ ಮರಿಯ ಮೇಲೆ ಯೇಸು ಸ್ವಾಮಿ 21ರಲ್ಲಿ ಹೇಳುತ್ತಾನೆ. ಅಲ್ಲಿ ನಾವು 5ನೇ ವಚನದಿಂದ ಓದುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಸಮೀಪ ಇರುವಂತ ಊರಿಗೆ ಹೋಗ್ರಿ, ಆ ಊರಲ್ಲಿ ಒಂದು ಕತ್ತೆ ಕಟ್ಟಿರುವಂತದ್ದಾಗಿದೆ. ಅದರ ಸಂಗಡ 21 5ನೇ ವಚನದಿಂದ 5-4 ವಚನಗಳಿಂದ ಅಲ್ಲಿ ಬರಲ್ಪಟ್ಟಿದೆ. ಏನಂದರೆ, ನೀವು ಸಮೀಪ ಊರಿಗೆ ಹೋಗಿ ಅಲ್ಲಿರುವಂತ ಒಂದು 2ನೇ ವಚನ. ಶಿಷ್ಯರನ್ನು ಕರೆದು, ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ನಿಮ್ಮ ಎದುರಲ್ಲಿರುವಂತ ಹಳ್ಳಿಗೆ ಹೋಗ್ರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬಂದಿರಿ. ಅವುಗಳನ್ನು ಬಿಚ್ಚಿ ಮರಿ ಅಂತಂದು ದೇವರು ಕರೆಯಲ್ಪಟ್ಟಿದ್ದಾನೆ. ಅಲ್ಲಿ ಪ್ರಾಯದ ಕತ್ತೆ ಎಂದು ಕರೆಯಲ್ಪಟ್ಟಿದೆ. ಎರಡು ಸೇಮೆ, ಪ್ರಾಯದ ಕತ್ತೆ ಮರಿ ಎರಡು ಸೇಮೆ. ಅದರ ಜೊತೆ ಇರುವಂತ ತಾಯಿ ಮತ್ತ ಆ ಮರಿಯನ್ನು ಏನ್ ಮಾಡ್ರಿ, ತೆಗೆದುಕೊಂಡು ಬನ್ರಿ. ಜಕ್ಕರಿಯನ್ನು ಹೇಳುವಂಥದ್ದು ಸಹ ಪ್ರವಾದಿ ಹೇಳುವಂಥದ್ದು ಕತ್ತೆ ಸಹ ಅದೇ ಆಗಿದೆ. ಕತ್ತೆ ಎನ್ನುವಂಥದ್ದು ಯಾರಂದರೆ ಗೊತ್ತು ಪ್ರಿಯರೇ, ಆತನು ಯಾವುದಕ್ಕಾಗಿ ಅರಸನಾಗಿದ್ದನು? ಸಮಾಧಾನ ಉಳ್ಳುವಂತ ಅರಸನು. ಹಲ್ಲೆಲೂಯ, ಹಲ್ಲೆಲೂಯ. ಕತ್ತೆ ಎಲ್ಲ ಪ್ರಾಣಿಗಳಲ್ಲಿ ಸಮಾಧಾನ ಉಳ್ಳುವಂತ ಕತ್ತೆ ಅಂತಂದರೆ ಅದು ಪ್ರಾಣಿ ಅಂದರೆ ಅದು ಕತ್ತೆ ಬರುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರ ಮೇಲೆ ಎಷ್ಟೇ ಭಾರ ಹಾಕ್ರಿ, ಎಷ್ಟೇ ಕಷ್ಟಗಳು ಅದಕ್ಕೆ ಒದಿಸ್ರಿ, ಆದ್ರೆ ಅದು ಯಾವಾಗಲೂ ಶಾಂತಿಯಾಗಿನೇ ಇರುವಂತ ಒಂದು ಪ್ರಾಣಿ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ತರವಾಗಿ ಅದಕ್ಕಾಗಿನೇ ಯೇಸು ಸ್ವಾಮಿ ಶಾಂತ ಉಳ್ಳುವಂತ ಅರಸನು, ಮಹಿಮೆಯ ರಾಜನು, ಶಾಂತಿ ಉಳ್ಳುವಂತ ಅರಸನು. ಆತನಲ್ಲಿ ಏನಿದೆ ಅಂದರೆ ಹಂಬಲೆಸ್ರಿಗೇನು ದೀನತೆ ಉಳ್ಳುವಂತ ರಾಜನು, ದೀನ ಮನಸ್ಸು ಉಳ್ಳುವಂತ ರಾಜನು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿನೇ ಆತನು ರೋಷವಾಗಿರುವಂತ ಕುದುರೆಗೆ ಆಯ್ಕೆ ಮಾಡಿಲ್ಲ. ಕುದುರೆ ಯಾವಾಗಲೂ ತನ್ನ ತಾನೇ ಹೆಚ್ಚಿಸಿಕೊಂಡು ನಡೀತದೆ. ಹಲ್ಲೆಲೂಯ, ತನ್ನ ತಾನೇ ಹೆಚ್ಚಿಸಿಕೊಂಡು ನಡೀತದೆ. ಆನೆ ಯಾವಾಗಲೂ ಏನ್ ಮಾಡ್ತಾರೆ ಅಂದ್ರೆ ತನ್ನ ಬಲದ ಮೇಲೆಯೂ ಹೆಚ್ಚಿಸಿಕೊಂಡು ನಡೀತಾರೆ. ಸಿಂಹವು ಸಹ ಏನ್ ಮಾಡ್ತದೆ, ತನ್ನ ಬಲದ ಮೇಲೆ ಹೆಚ್ಚಿಸಿಕೊಂಡು ನಡೀತಾರೆ. ಆದ್ರೆ ಕತ್ತೆ ಎಂದಿಗೂ ತನ್ನ ಬಲದ ಮೇಲೆ ಹೆಚ್ಚಿಸಿಕೊಳ್ಳೋದು. ಅದ್ಮೇಲೆ ಎಷ್ಟು ಒಂದು ಕ್ವಿಂಟಲು ಭಾರ ಆದ್ರೂ ಸಹ ಅದು ತೆಗ್ಗಿ ಬೊಗ್ಗಿನೇ ನಡೆಯುವಂಥದ್ದು ಪ್ರಾಣಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ದೇವರು ಆ ಕತ್ತೆದ ಮರಿಯನ್ನು ತೆಗೆದುಕೊಂಡು, ನೋಡ್ರಿ, ಯಾರಾದರೂ ಕತ್ತೆ ಮೇಲೆ ಬಂದಿದ್ದಾರೆ ಏನ್ ಮಾಡ್ತಾರೆ? ನಗುತ್ತಾರ, ನಗಿಸ್ತಾರ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲ ಏನ್ ಮಾಡ್ತಿದ್ರು? ಯಾರಾದರೂ
ಹೆಣ್ಮಕ್ಳಿಗೆ ಆ ಕಾಲದಲ್ಲಿ ಅಥವಾ ಈ ಕಾಲದಲ್ಲಿ ಹೆಣ್ಮಕ್ಳು ಚಿಡಸ್ದ್ರು ಏನ್ ಮಾಡ್ತಿದ್ರು, ಅವ್ರ ತಲೆ ಎಲ್ಲ ಮುಂಡನ್ ಮಾಡಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ತಿದ್ರು. ಅದು ಅವಮಾನ ಅಂತಾರೆ. ಆದರೆ ನಮ್ಮ ರಾಜನಿಗೆ ಅದು ಅವಮಾನ ಅಲ್ಲ, ಅದು ಮಾನ ಮಹಿಮೆಯ ಆ ದಿನ ಆಗಿತ್ತು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಕತ್ತೆಯೂ ಸಹ ಕರ್ತನಲ್ಲಿ ಉಪಯೋಗವಾಗ್ತದೆ. ಆಮೇಲೆ ಅಂತೀರಿ, ಅದಕ್ಕಾಗಿ ದೇವರು ಎಲ್ಲವನ್ನು ಯೂಸ್ ಮಾಡ್ತಾನೆ. ಅದಕ್ಕಾಗಿ ನಾವು ಒಂದೊಂದು ಕಾಲ ಹೇಳ್ತೇವೆ, ಒಂದೊಂದು ಸಮಯ ಹೇಳ್ತೇವೆ, ದೇವ್ರು ನನಗೆ ಯಾಕೆ ಉಪಯೋಗ ಮಾಡ್ಕೊಳ್ತಾನೆ, ನನಗೆ ಯಾಕೆ ಉಪಯೋಗ ಮಾಡ್ಕೊಳ್ತಾನೆ. ಹಾಲೆಲೂಯ. ನೋಡ್ರಿ, ಒಂದು ಕತ್ತಿರುವಂತ ಕತ್ತೆಗೆ ದೇವರು ಉಪಯೋಗ ಮಾಡಿಕೊಂಡಿದ್ದಾನೆ, ಒಂದು ಕೋಲನ್ನು ಉಪಯೋಗ ಮಾಡಿಕೊಂಡಿದ್ದಾನೆ ಅಂದರೆ ನಮ್ಮನ್ನು ಸಹ ದೇವರು ಬಲವಾಗಿ ಉಪಯೋಗ ಮಾಡಿಕೊಳ್ತಾನೆ. ಆಮೇಲೆ ಅಂತೀರಾ, ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಸಿದ್ಧರಾಗಿರ್ಬೇಕು. ಕರ್ತನ ರಾಜ್ಯದಲ್ಲಿ ಮಾಡೋದಕ್ಕಾಗಿ, ಮಾಡೋದಕ್ಕಾಗಿ, ಏನಾದರೂ ಮುಂದೆ ಹೋಗೋದಕ್ಕಾಗಿ ನಾವು ಕರ್ತನ ರಾಜ್ಯದಲ್ಲಿ ಸಿದ್ಧರಾಗಿರ್ಬೇಕು. ಆಮೇಲೆ ಅಂತೀರಿ, ಹಾಲೆಲೂಯ, ಹಾಲೆಲೂಯ. ಮತ್ತೆ ಎರಡನೇದಾಗಿ ಆತನನ್ನು ಕೊಂಡಾಡ್ತಾ ಇದ್ದರು. ಹೋಸಾನ, ಹೋಸಾನ ಅಂತಂದು ದಾವೀದ ಕುಮಾರನಿಗೆ, ಕರ್ತನ ಹೆಸರಿನಲ್ಲಿ ಬರುವವರಿಗೆ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, 21:8 ವಚನ. 8ನೇ ವಚನ, 9. ಜನರು ಬಹಳ ಮಂದಿ ತಮ್ಮ ಬಟ್ಟೆಗಳು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚೂರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ದಾವೀದ ಕುಮಾರನಿಗೆ ಜಯ, ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ಇಲ್ಲಿ ಜಯ ಅಂತಂದು ಬರಲ್ಪಟ್ಟಿದೆ, ಇಂಗ್ಲಿಷ್ ನಲ್ಲಿ ಹೊಸಾನ ಅಂತಂದು ಬರಲ್ಪಟ್ಟಿದೆ. ಹೊಸಾನ ಎನ್ನುವಂತ ಶಬ್ದ ಸಹ ಅದು ಜಯದ ವರ್ಡ್ಸೆ. ಅಲ್ಲಲ್ವಯ್ಯ, ಕನ್ನಡ ವರ್ಡ್ಸು ಮತ್ತೆ ಹೊಸಾನ, ಹೊಸಾನ ಅಂತಂದ್ರೆ ಜಯ, ಜಯವಾಗಲಿ, ಜಯವಾಗಲಿ ಅಂತಂದ್ರೆ ಹೊಸಾನ, ಹೊಸಾನ ಅಂತಾರಲ್ಲ, ಅದರ ಅರ್ಥ ಮೀನಿಂಗ್ ಏನಂದ್ರೆ ಜಯವಾಗಲಿ, ಜಯವಾಗಲಿ ಅಂತಾರೆ. ಅಲ್ಲಲ್ವಯ್ಯ, ಅಲ್ಲಲ್ವಯ್ಯ. ಆ ಶಬ್ದಗಳನ್ನು ಕೂಗಿ ಆ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ದೇವರನ್ನು ಕೊಂಡಾಡ್ತಾ ಇದ್ದಿದ್ರು. ನಾವು ಈ ಕೊಂಡಾಡುವಂತ ಸಮಯ ಬಂದಿರುವಾಗ ನಾವು ಇದು ಎಲ್ಲಿ ನೋಡ್ತೇವೆ ಹೇಳ್ರಿ? ಮಧ್ಯಾಹ್ನ ಬರುವ ಸುವಾರ್ತೆಯಲ್ಲಿ ನೋಡ್ತೇವೆ, 2ನೇ ಅಧ್ಯಾಯದಾಗ. ಅಲ್ಲಲ್ವಯ್ಯ, ಯೇಸು ಸ್ವಾಮಿ ಹುಟ್ಟಿರುವಂತ ಸಮಯದಲ್ಲಿ ಕುರುಬರಿಗೆ ಲೂಕನ್ ಬರುವ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಾಗ ನೋಡ್ತೇವೆ. ಅಲ್ಲಲ್ವಯ್ಯ, ಅಲ್ಲಿ ಏನದಂದ್ರೆ ಯೇಸು ಸ್ವಾಮಿಯನ್ನು ಕೊಂಡಾಡೋದಕ್ಕಾಗಿ ದೂತರು ಬಂದು ಆತನ ಸುವಾರ್ತೆಯನ್ನು ಸಾರಿರುವಾಗ ಅವಾಗ ದೂತರು ಏನ್ ಮಾಡ್ತಾರೆ ಅಂದ್ರೆ ದೇವರನ್ನು ಕೊಂಡಾಡ್ತಾರೆ. ಮೇಲಾದ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಹಾಲೆಲೂಯ. ಆ ಸಮಾಧಾನವನ್ನೇ ಪ್ರಭು ನಮ್ಮ ಯೇಸು. ಹಾಲೆಲೂಯ. ಆ ಸಮಾಧಾನ ಪಡಿಸುವವನೇ ನಮ್ಮ ಯೇಸು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದೇ ತರವಾಗಿ ಪ್ರಿಯರೇ, ಈ ಒಂದು ಪ್ಯಾಟರ್ನ್ ಏನದ ಅಂದ್ರೆ ಗೊತ್ತು, ದೇವರು ಹುಟ್ಟುವಂತ ಸಮಯದಲ್ಲಿಯೂ ಘನದ ರೂಪಕವಾಗಿ ಹುಟ್ಟನ್ನು, ಆತನು ಸಾಯುವಂತ ಸಮಯದಲ್ಲಿಯೂ ಘನತೆಯನ್ನು ಹೊಂದಿಕೊಂಡೇ ಸತ್ತನು. ಆಮೇಲೆ ಅಂತೀರಿ, ಹಾಲೆಲೂಯ, ಹಾಲೆಲೂಯ. ನಾನು ಗುಡ್ ಫ್ರೈಡೆ ಹೇಳ್ಬೇಕಂದಿದೆ. ಆಕ್ಚುಲಿ ನಾನು ಗುಡ್ ಫ್ರೈಡೆ ನಮ್ಮ ತಾಯಿಯರು ಇಲ್ಲಿ ನಡೆಸ್ತಾರೆ. ನೀವು 7 ಮಾತು ಇರ್ತದೆ, 7 ಮಾತುಗಳು ನೀವೆಲ್ಲ ಇದು ಮಾಡ್ಕೊಳ್ರಿ. ನಾ ಆರಾಧನೆ ಮಾಡಿ ಮುಗಿಸಿ ಮತ್ತೆ ಬೇರೆ ಚರ್ಚಿಗೆ ನಾ ಹೋಗ್ತೀನಿ. ಆದರೆ ನಾನು ಹೇಳ್ಬೇಕಂದಿದೆ ಏನಂದ್ರೆ ಗೊತ್ತು, ಎಲ್ಲರೂ ನಮ್ಮ ಭೂಮಿಯ ಮೇಲೆ ಸತ್ತ ಮೇಲೆ ಜನರು ಬರ್ತಾರೆ. ಬಾಡಿ ನೋಡಕ್ಕ ಸತ್ತ ಮೇಲೆ ಜನರು ನೋಡಕ್ ಬರ್ತಾರೆ. ಆದ್ರೆ ಯೇಸು ಸ್ವಾಮಿ ಸತ್ತ ಮೇಲೆ ಜನರು ನೋಡಕ್ ಬಂದಿಲ್ಲ, ಸಾಯಕ್ಕಿಂತ ಮುಂಚೆವಾಗೇ ದೇವರು ನೋಡಕ್ ಬಂದಿಲ್ಲ. ಅಲ್ಲಲ್ಲಯ್ಯ, ಸತ್ತ ಮೇಲೆ ಯಾರು ನೋಡಿಲ್ಲ ಯೇಸು ಸ್ವಾಮಿಗೆ. ಅಲ್ಲಲ್ಲಯ್ಯ, ಕೆಲವು ಜನರೇ ಮಾತ್ರ ನೋಡಿದ್ರು. ಸಾಯಕ್ಕಿಂತ ಮುಂಚೆವಾಗಿನೇ ಜನರ ಗುಂಪುಗಳು ಭಾಳ ಇತ್ತು, ಜನರು ನೋಡೋದಕ್ಕಾಗಿ ಭಾಳ ಇದ್ರು. ಆದ್ರೆ ಸತ್ತ ಮೇಲೆ ಯಾರು ಬಂದಿಲ್ಲ ಯೇಸು ಸ್ವಾಮಿ ನೋಡಕ್. ಯಾಕಂದ್ರೆ ದೇವರು ಮಹಿಮೆಯ ಅರಸನ. ಹಾಲೆಲೂಯ, ಹಾಲೆಲೂಯ. ಆತ ಸತ್ತರಲ್ಲಿ ಅದರ ಕಡೆ ಎಣಿಸಲ್ಪಡಲ್ಲ, ಆತನ ಜೀವಿತದಲ್ಲಿ ಎಣಿಸಲ್ಪಡ್ತಾನೆ. ಆಮೇಲೆ ಅಂತೀರಿ, ಹಾಲೆಲೂಯ. ಇವತ್ತು ನಾವು ಬಾಡಿ ನೋಡಕ ಎಷ್ಟು ಜನ ಬರ್ತಾರೆ, ಸತ್ತಿನವ್ರು ಎಲ್ಲ ನೆಂಟರು ಬೆಟ್ರು ಎಲ್ಲರೂ ಬರ್ತಾರೆ. ಆದ್ರೆ ಯೇಸು ಸ್ವಾಮಿ ಸತ್ತಿನ ನೋಡಕ್ ಬಂದಿಲ್ಲ. ಹಾಲೆಲೂಯ. ಆತನ ಯಾರು ನೋಡಕ್ ಬಂದಿಲ್ಲ. ಆತನು ಸಾಯಕ್ಕಿಂತ ಬೇರೆನೆ ಆತನ ಜೀವಿತವಾಗಿ ಬಂದ್ರೆ, ಅದ ಕಾರಣವೇ ಮನುಷ್ಯರಲ್ಲಿ ಆತನ ಸದಾಕಾಲ ಜೀವಿಸುವವನಾಗಿದ್ದಾನೆ. ಆಮೇಲೆ ಅಂತೀರಿ, ಹಾಲೆಲೂಯ, ಹಾಲೆಲೂಯ. ಸಾಧ್ಯವಾದರೆ ಈ ಶಬ್ದ ಯೂಸ್ ಮಾಡ್ಕೊಳ್ರಿ. ಏನಂದರೆ ಗುಡ್ ಫ್ರೈಡೆ ದಿನದಲ್ಲಿ ಸತ್ತಿ ಮೇಲೆ ಈ ಬಾಡಿ ನೋಡೋ ಜನರು ಬರ್ತಾರೆ.
ಆದ್ರೆ ಯೇಸು ಸ್ವಾಮಿ ಸತ್ತ ಮೇಲೆ ಯಾರು ನೋಡಕ್ ಬಂದಿಲ್ಲ. ಆತನ ಜೀವಿತವಾಗಿನ ಮತ್ತೆ ನೋಡಕ್ ಬಂದ್ರೆ ಎಲ್ಲರೂ ಆ ಎಣ್ಣೆ ಮರದ ಹತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಸತ್ತಿನ ಟೈಮ್ನಾಗ ಯಾರು ಆತನಿಗೆ ನೋಡಕ್ಕೆ ಬಂದಿಲ್ಲ, ಕೆಲವು ಜನರು ಮಾತ್ರನೇ. ಆಮೇಲೆ ಹತ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸಾಯುವಂತ ಸಮಯದಲ್ಲಿ ಆ ಪಾಪದ ಭಾರವನ್ನು ಹೊತ್ತಿಕೊಂಡಿರೋ ಸಮಯದಲ್ಲೇ ಬಂದಿದ್ರು ಜನರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಹತ್ರಿ ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಯಾವಾಗಲೂ ಹೊಗಳೋದಕ್ಕಾಗಿ ಯೋಗ್ಯನಾಗಿದ್ದಾನೆ. ಅದಕ್ಕಾಗಿ ನಾವು ಹೊಗಳಬೇಕಂದ್ರೆ ಸುಮ್ಮನೆ ಬರೋದು ಪ್ರಿಯರೇ. ಕೀರ್ತನೆಯಲ್ಲಿ 103ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, ಆತನನ್ನು ಉಪಕಾರಗಳೆಂದಿಗೂ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವಿಂದಗಳೇ ಆತನ ಪವಿತ್ರ ನಾಮ ಕೀರ್ತಿಸ್ರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಉಪಕಾರಗಳನ್ನು ಯಾರು ಸ್ಮರಿಸ್ತಾರ ನೋಡ್ರಿ, ಅವ್ರು ಕೊಂಡಾಡ್ಕೊತಾ ಇರ್ತಾರೆ. ಹಲ್ಲೆಲೂಯಾ. ಯಾರು ಉಪಕಾರ ಮರ್ತು ಹೋಗ್ತಾರೆ ನೋಡ್ರಿ, ಅವ್ರು ದೇವರನ್ನು ಎಂದಿಗೂ ಕೊಂಡಾಡೋದಿಲ್ಲ. ಅದಕ್ಕಾಗಿನೇ ಆ ಜನರು ಯಾದಕ್ಕಾಗಿ ಕೊಂಡಾಡ್ತಾ ಇದ್ರು, ಬಂದ್ ಕೇಳ್ತಾರೆ ಈತನ ಯಾರು, ಯಾದಕ್ಕಾಗಿ ಇವ್ರು ಕೊಂಡಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗೇನ್ ಹೇಳ್ತಾರೆ ಅವರು, ಈತನು ಗಲಿಲಾಯದ ಯೇಸು, ನಜರೇತಿನ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಜರೇತಿನ ಯೇಸು ಆಗಿದ್ದಾನೆ ಅಂತ ಹೇಳುತ್ತಾರೆ. ಹೌದಲ್ಲ? ಹೇಳಿಕೊಂಡು ಆತನನ್ನು ಘನಪಡಿಸುವವರಾಗಿರ್ತಾರೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಇನ್ನೊಂದು, ಎಲ್ಲಿನ ತನಕ ಮನುಷ್ಯರು ನಿಮ್ಮ ಮೇಲೆ ಸ್ಕೆಚ್ ಹಾಕಲು ಗೊತ್ತದ? ಎಲ್ಲಿನ ತನಕ ಮನುಷ್ಯರು ನಿಮ್ಮನ್ನು ನೋಯಿಸಲು ಗೊತ್ತದ? ಎಲ್ಲಿನ ತನಕ ನೀವು ಅವರ ಮುಂದುಗಡೆ ಫೇಮಸ್ ಆಗಲಿರಿ. ನೀವು ಎಲ್ಲಿನ ತನಕ ಅವ್ರ ಮುಂದ್ಗಡೆ ಚಿಕ್ಕವ್ರು ಆಗಲ್ತೀರಿ ನೋಡ್ರಿ, ಅಲ್ಲಿನ ತನಕ ಮನುಷ್ಯರು ನಿಮಗೆ ನೋವು ಪಡಿಸಲರು. ನೀವು ಯಾವಾಗ ಫೇಮಸ್ ಆಯ್ತಿರ ನೋಡ್ರಿ, ಅವಾಗ ಬರ್ತದ ಸ್ಕೆಚ್ ಹಾಕ. ಅವಾಗ ಬರ್ತದೆ ನಿಮ್ಮ ಮೇಲೆ ಚುಚ್ಚು ಮಾತಾಡುವಂಥದ್ದು. ಅದು ಆಮೇಲೆ ಬರ್ತದೆ ನಿಮಗೆ ಏನ್ ಮಾಡೋದು, ಹಿಡಿಬೇಕು, ಸಾಯಿಸ್ಬೇಕು, ಇವ್ ನನ್ಕಿಂತ ಮುಂದೆ ಹೋಗ್ಲತ್ತಾನ, ಇವ್ನ ನಾಶ ಮಾಡ್ಬೇಕನ್ನುವಂಥದ್ದು. ಯೇಸು ಸ್ವಾಮಿ ಅದೇ ಮಾಡಿದ್ರು. ಯೇಸು ಸ್ವಾಮಿ ಹೇಳ್ಕೊಂಡು ಬಂದಿದ್ರು, ನಾ ಈಗ ಮನುಷ್ಯರ ಕೈಗೆ ಒಪ್ಪಿಸಲ್ಪಡುತ್ತೇನೆ. ನನಗೆ ಮಹಾಯಾಚಕರು ಏನ್ ಮಾಡ್ತಾರೆ, ನನ್ನನ್ನು ಹಿಡಿದುಕೊಂಡು ಏನ್ ಮಾಡ್ತಾರೆ, ಅನ್ಯ ಜನರಿಗೆ ನನಗ ಒಪ್ಪಿಸಿಕೊಡುತ್ತಾರೆ, ನನಗೆ ಏನ್ ಮಾಡ್ತಾರೆ, ಶಿಲುಬೆಗೆ ಹಾಕ್ತಾರೆ. ನಮ್ದೀಗ ಸಮಯ ಬಂದಿದೆ ಅಂತ ಹೇಳಿ ಬರ್ತಾನೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಕೊಂಡಾಡುವಾಗನೇ ಅಲ್ಲಿರುವಂತ ಮಹಾಯಾಜಕರು ಕಾಣ್ತಿರಲ್ಪಡು. ಆದ್ರೆ ಯೆರೂಸಲೇಮಿನಲ್ಲಿ ಮಹಾಯಾಜಕ್ ಬಿಷಪ್ಪ ಮತ್ತು DS ಬಂದರೆ ಕೊಂಡಾಡ್ತಾರ. ಇಲ್ಲಿ ಇಂಥ ವ್ಯಕ್ತಿ ಯಾರು ಬಂದರು, ಇಷ್ಟು ಶಬ್ದ ಉಂಟಾಗ್ಯಾರ ಅಂತಂದು ಅವ್ರಿಗೆ ಏನಾಗ್ತು, ಚಳಮಳ ಮನಸ್ಸಿನ ಕಳಬಳಿ, ಹೊಟ್ಟೆ ಕಿಚ್ಚು, ಜಲಸು ಹುಟ್ಟ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಅವಾಗಲೇ ಅವ್ರು ಪ್ಲಾನ್ ಮಾಡಿದ್ರು, ಯೇಸು ಸ್ವಾಮಿ ಇಡೋಣ ಅಂತ. ಅದರ ಕಡೆ ಈ ವಾರನೇ ನಾನು ಹೇಳ್ತೀನಿ ಪ್ರಿಯರೇ, ಇದೇ ವಾರ ನಮ್ಮ ಅರಸನಿಗೆ ಕೊಂಡಾಡುವಂತ ವಾರ. ಮುಂದಿನ ವಾರ ಬರುವಂತದ್ದು ಅದು ಏನಂದ್ರೆ ಗೊತ್ತು, ಮರಣವನ್ನು ಗೆದ್ದಿರುವುದಕ್ಕಾಗಿ ಕೊಂಡಾಡುವಂತ ವಾರ. ಹಲ್ಲೆಲೂಯಾ. ಈ ವಾರನೇ ಇದೇ ಸಂಡೇ ಆತನ ಲಾಸ್ಟ್ ಸಂಡೇ ಆಗ್ಯಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಮ್ ಸಂಡೇ ಇದೇ ವಾರ ಆತನ ಕೊನೆ ವಾರ ಈ ಭೂಮಿ ಮೇಲೆ. ಆಮೇಲೆ ಅಂತೀರಿ ಹಲ್ಲೆಲೂಯಾ. ನೋಡ್ರಿ, ಅಷ್ಟು ಫೇಮಸ್ ಆದರೆ ಜಲಸಿ ಬಹಳ ಜನರಲ್ಲಿ ಹುಟ್ಟುತ್ತಾರೆ. ನಿಮ್ಮಲ್ಲಿ ಕೆಲವೊಂದು ತೋಡೆ ದುಡ್ಡು ಬಂತಂತ ತಿಳ್ಕೊರಿ, ಕೆಲವೊಂದು ದೇವ್ರು ನಿಮಗೆ ಮಹಿಮೆ ಪಡಿಸತ್ತ ಅಂತ ತಿಳ್ಕೊರಿ, ಬಹಳ ಹೊಟ್ಟೆ ಕಿಚ್ಚು ತುಂಬ ಹೋಗ್ಬಿಡ್ತಾವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರ ಸಂಕೋಚ ಪಡಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಮಹಿಮೆ ಹೊಂದಿರುವಂತ ದೇವರು ನಮ್ಮನ್ನು ಬೆಳೆಸಿದಾನೆ ಅಂದ್ರೆ ಈಗ ಅಂತರ ಕೂಸು ಬೆಳೆಸೋದಕ್ಕಾಗಿ ಶಕ್ತನಾಗಿರ್ತಾನೆ. ಆಮೇಲೆ ಅಂತೀರಾ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಮೂರನೇದು ಏನಂದ್ರೆ ಇದೇ ಸ್ಟಾರ್ಟ್ ಆಯ್ತು ಪ್ಯಾಷನ್ ಆಫ್ ದಿ ವೀಕ್. ಈಗಿನಿಂದಲೇ ಪ್ಯಾಷನ್ ಆಫ್ ದಿ ವೀಕ್ ಅಂತಂದು ಒಂದು ಹಬ್ಬ ಆಚರಿಸಲ್ಪಡ್ತಾರೆ ಯಹೂದಿಯಲ್ಲಿ. ಆ ಹಬ್ಬದ ಪ್ರಾರಂಭ ಆಗಲ್ಪಡ್ತು ಪ್ಯಾಷನ್ ಆಫ್ ದಿ ವೀಕ್ ಅಂತಂದ್ರೆ ಪಸ್ಕ ಹಬ್ಬದ ವಾರ. ಈ ವಾರಕ್ಕೆ ಏನಂತ ಕರೀತಾರೆ, ಪಸ್ಕ ಹಬ್ಬದ ವಾರ. ಅದಕ್ಕಾಗಿ ಈ ವಾರವೆಲ್ಲ ಹಬ್ಬದ ಕಾರ್ಯಗಳು ನಡೀತಾನೆ ಇತ್ತು. ಈಗ 40 ದಿವಸ ಉಪವಾಸ ಪ್ರಾರ್ಥನೆ ಯಾಕೆ ಮಾಡ್ತಾರೆ ಅಂದ್ರೆ ಗೊತ್ತು, ಅದು ಕೇಳಿಸ್ಕೊಳ್ರಿ. ಇದು ಯೇಸು ಸ್ವಾಮಿ ಸತ್ತರ ಅನ್ನೋದಕ್ಕಾಗಿ 40 ದಿನ ಉಪವಾಸ ಮಾಡಲ್ಲ. ಈ ಪಸ್ಕದ ಹಬ್ಬದ ಸಮಯದಲ್ಲಿ 40 ದಿವಸ ಉಪವಾಸ ಇರ್ತಾರೆ ಯಹೂದಿ ಜನರು.
ಯಹೂದಿ ಜನರು 40 ದಿವಸದ ಉಪವಾಸ ಇರ್ತಾರೆ. ಆ ಉಪವಾಸನೇ ನಾವು ಕಂಟಿನ್ಯೂ ಮಾಡಿದೆವು. ಇದಕ್ಕೆ ಏನು ಮಾಡಿದ್ರು ಅಂದರೆ ಕ್ಯಾಥಲಿಕ್ ಏನು ಮಾಡ್ತಂದ್ರೆ ಇದಕ್ಕೆ ನಮಗೆ ಯೇಸು ಸ್ವಾಮಿ ಸತ್ತಿದ್ದಾರೆ ಅಂತ ಅನ್ನೋದಕ್ಕಾಗಿ ಲೆಂಡೇಸ್ ಅಂತಂದು ಇಟ್ಬಿಡ್ತು. ಹಲ್ಲೆಲೂಯಾ. ಆದರೆ ಈ 40 ದಿವಸ ಉಪವಾಸ ಪ್ರಾರ್ಥನೆ ಯಹೂದಿ ಜನರು ಮಾಡ್ತಾರೆ, ಗೊತ್ತಾಯ್ತಾ? ಅವ್ರು 40 ದಿನ ಇಡ್ತಾರೆ, ಮುಸ್ಲಿಂ ಜನರು 30 ದಿನ ಇಡ್ತಾರೆ. ಈ ರೀತಿಯಾಗಿ ಇದೆ ಅದಕ್ಕಾಗಿ ಈ ಪಸ್ಕ ಹಬ್ಬ ಸಮಯದಲ್ಲೇ 40 ದಿನದ ಉಪವಾಸ ಪ್ರಾರ್ಥನೆ ಇಡ್ತಾರೆ. ಅದಕ್ಕೆ ಇವ್ರು ಏನು ಮಾಡಿದ್ರು ಅಂದರೆ ನಾವು ಹಿಂಗೆ ನಾವು ಮಾಡ್ತೀವಿ. ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ಇರ್ತವೆ. ಏನು ಕಂಟಿನ್ಯೂ ಇರ್ತದೆ ನೋಡಿ ಅದು ಮಾಡಲ್ಲ. ಅದಕ್ಕೆ ನಾವು ಏನೋ ವ್ಯತ್ಯಾಸ, ಅದೇ ಸೇಮ್ ಇರ್ತದೆ, ಅದಕ್ಕೆ ಡಿಫ್ರೆಂಟ್ ತೋರಿಸ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಇವರು? ಡಿಫ್ರೆಂಟ್ ತೋರಿಸ್ತಾರೆ. ಬೈಬಲ್ ಒಂದೇ, ಆದರೂ ಸಂಸ್ಥೆಗಳು ಸಮಯಗಳು ಭಾಳ ವಿಧ ಆಕಾರ ಪಾಸ್ಟರ್ಗಳು. ಹಲ್ಲೆಲೂಯಾ. ಕರ್ತನ ವಾಕ್ಯ ಒಂದೇ, ಕರ್ತನು ಒಬ್ಬನೇ, ದೇವರ ಆತ್ಮವೂ ಒಂದೇ, ಆದರೆ ಅದಕ್ಕೆ ವಿಧವಾಗಿ ಹೇಳ್ತಾರೆ, ಸೇಮ್ ಅಲ್ಲ. ಅದ್ರ ತರವಾಗಿ ಇದಕ್ಕೆ ಲೆಂಡೇಸ್ ಅಂತಂದು ಯಾಕೆ ಕರೀತಾರೆ ಅಂದರೆ ಈ ವಿಷಯದಲ್ಲಿ ಕರೀತಾರೆ, ಗೊತ್ತಾಯ್ತಾ? ಈ ಪಸ್ಕ ಹಬ್ಬ ದಿನದಿಂದಲೇ 40 ದಿವಸದ ಉಪವಾಸ ಪ್ರಾರ್ಥನೆ ಪ್ರಾರಂಭಿಸಲ್ಪಡ್ತಾರೆ. ಹಲ್ಲೆಲೂಯಾ. ಇದ್ರ ಮುಂಚೆವಾಗಿನೇ 40 ದಿವಸದ ಉಪವಾಸ ಪ್ರಾರ್ಥನೆ ಯಹೂದಿ ಜನರಲ್ಲಿ. ನಾವು ಯಹೂದಿ ಅಲ್ಲ, ನಾವು ಕ್ರಿಶ್ಚಿಯನ್ಸ್. ಯಹೂದಿ ಕುಲದವರಿಗೆ 40 ದಿವಸದ ಉಪವಾಸ ಪ್ರಾರ್ಥನೆ ಇರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಇನ್ನೊಂದು ಲಾಸ್ಟ್ ಆಗಿ ಏನಿದೆ ಅಂತಂದರೆ ಟೆಸ್ಟಮನಿ. ಈ ಹಬ್ಬದಲ್ಲಿ ದೇವರು ಏನೇನು ಮಾಡಿದನೋ ಅದರ ಕುರಿತಾಗಿ ಟೆಸ್ಟಮನಿ ಹೇಳ್ತಾ ಇದ್ರು ಜನರು. ಏನು ಟೆಸ್ಟಮನಿ ಅಂದ್ರು? ನಜರೇತಿನ ಯೇಸು ಇದ್ದಾನೆ, ಆತನ ಕೊಂಡಾಡ್ತಾ ಇದ್ರು, ದಾವಿದ ಕುಮಾರನೇ ಅಂತಂದು ಕೊಂಡಾಡ್ತಾ ಇದ್ರು. ಅದ್ರ ನಾವು ಎಲ್ಲ ಓಡಿಸ್ಕೊಂಡು ಏನವ ಆತನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಆ ವಿಷಯದಲ್ಲಿ ಜನರು ಏನ್ ಮಾಡ್ತಾ ಇದ್ದಾರೆ? ಸಾಕ್ಷಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಟೆಸ್ಟ್ ಮನಿ ಯಾವ್ದಂತಂದ್ರೆ ಯೇಸು ಸ್ವಾಮಿದಿಲ್ಲ, ಆದರೆ ನಂಬಿಕೆಯ ಟೆಸ್ಟ್ ಮನಿ. ಯಾವುದು ಟೆಸ್ಟ್ ಮನಿ? ಅದು ನಂಬಿಕೆಯ ಟೆಸ್ಟ್ ಮನಿ. ಯಾವ್ದಕ್ಕಾಗಿ ಅವ್ರು ಕೊಂಡಾಡ್ತಾ ಇದ್ದಾರೆ ಅಂದ್ರೆ ನಂಬಿದಿರುವ ಜನರು ದೇವರನ್ನು ನಂಬಿದರು. ಯಹೋದರ ಅರಸನು ಈತನೇ ಅಂತಾರೆ, ದಾವಿದನ ಮಗನು ಈತನು ಅಂತಂತಾರೆ. ಹಲ್ಲೆಲೂಯಾ. ಈತನೇ ಬರುವಾಗುವಂತ ಮಸಿಯ ಅಂತಂದು ನಂಬಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಕೊಂಡಾಡ್ತಾ ಇದ್ದಿದ್ದರು. ಅದಕ್ಕಾಗಿ ಇನ್ನೂ ತನಕ ಯಾಕ ಇಸ್ರಾಯೇಲ್ ಜನರು, ಯಹೂದಿ ಜನರು ದೇವರಾಯನನ್ನು ಬಂದು ಹೋಗಿ ತಲೆ ಹುಡ್ಕೊಂಡು ಹೇಳ್ತಾರೆ, ಮಸಿಯ ಬಾ ಅಂತಂದು. ಯಾಕೆ ಬಾ ಅಂತಾರೆ ಅಂದ್ರೆ ಗೊತ್ತು, ಆ ಕಾಲದಲ್ಲಿ ಮಹಾಯಾಜಕರು ಇದನ್ನು ಒಪ್ಪಿಲ್ಲ. ಅದ್ರ ಕಡೆದ ಅವ್ರು ಇನ್ನೂ ತನಕ ಮಸಿಯ ಬರ್ಲಿ ಅಂತಂದು ಹೇಳ್ತಾರೆ. ಆದ್ರೆ ನಾವು ಇದು ನಂಬುತ್ತೇವೆ, ಇದು ಟೆಸ್ಟ್ ಮನಿ ಅದ ನಮಗೆ, ನಮ್ಮ ಮಸಿಯ ಬಂದಿದ್ದಾನೆ, ಹಲ್ಲೆಲೂಯಾ, ನಮ್ಮ ಅರಸನು ಬಂದಿದ್ದಾನೆ ಅಂತ. ನಾವು ಈಸ್ಟರ್ ಹಬ್ಬ, ಗುಡ್ ಫ್ರೈಡೆಯು ಮತ್ತು ಈಸ್ಟರ್ ಹಬ್ಬ ನಾವು ಮಾಡುವಂತ ಕಾರಣ ಅದು ಯಾವ್ದಕ್ಕ ಅಂತಂದ್ರೆ ಗೊತ್ತು, ನಿಜವಾಗ್ಲೂ ಯೇಸು ಎದ್ದಿದ್ದಾನೆ ಅಂತ. ಅದು ಮುಚ್ಚಬೇಕಂದಿರೋ ಅವ್ರು ಮುಚ್ಚಿಬಿಡ್ಬೇಕಂದಿರು. ಅದ್ರ ಕಡೆದೇ ನಾವು ಈಸ್ಟರ್ ಹಬ್ಬ ಆಚರಣೆ ಮಾಡ್ತೇವೆ. ಯಾಕೆ ಆಚರಣೆ ಮಾಡ್ತೇವೆ ಅಂದ್ರೆ ಗೊತ್ತಾ, ಆತ ನಿಜವಾಗಿ ಗೆದ್ದಿದ್ದಾನೆ ಅಂತ ಲೋಕದಲ್ಲಿ ತುಂಬಿಸೋದಕ್ಕಾಗಿ. ಆ ಯಹೂದಿ ಜನರಲ್ಲಿ ಮಹಾಯಾಜಕರು ಅದನ್ನು ಮುಚ್ಚಿಬಿಡ್ಬೇಕಂತ ಇದ್ದೀರು. ಅದ್ರ ಕಡೆದ ನಾವು ಈಸ್ಟರ್ ಹಬ್ಬ ಆಚರಣೆ ಮಾಡ್ತೇವೆ. ಈಸ್ಟರ್ ಹಬ್ಬದ ಅರ್ಥನೇ ಏನಂದ್ರೆ ಗೊತ್ತ್ರಿ, ನಾವು ದೇವರು ಎದ್ದಿದ್ದಾನೆ ಅನ್ನೋದಕ್ಕಾಗಿ ಸಾಕ್ಷಿ ಇದ್ದೆವು. ಆತನಿಗೆ ನಾವು ಕಣ್ಣಾರೆ ನೋಡಿದೆವು, ಆತನಿಗೆ ನಾವು ಮುಟ್ಟಿದೆವು, ಆತ ನಮ್ಮಲ್ಲಿ ವಾಸಿಸಿದಾನೆ ಅದಕ್ಕೆ ಹೇಳೋದಕ್ಕಾಗಿ, ಅದೇ ಸಾಕ್ಷಿ ಅನ್ನೋದಕ್ಕಾಗಿನೇ ಈಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಇದ್ರದ್ದು ಸಾಕ್ಷಿನೇ ನಾವು ಏನ್ ಕೊಡ್ತೇವೆ ಅಂತಂದ್ರೆ ಗೊತ್ತು, ಆತ ನಿಜವಾಗ್ಲೂ ಅರಸನ ಆಗಿದ್ದೀವಿ. ನಮಗೆ ಅದ್ಭುತದ ನಡೆಸಿದಾನೆ, ನಮಗೆ ಏನೇನ್ ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬೇಡೋಕ್ಕಿಂತ ಮುಂಚೆವಾಗಿ ಕೊಡ್ತಾ ಇದ್ದಾನೆ. ಆತನೇನಾಗಿದ್ದಾನೆ? ಅರಸನಾಗಿದ್ದಾನೆ. ನಂಬುತ್ತೀರಾ ಎಷ್ಟು? ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅರಸನಾಗಿದ್ದಾರೆ, ಆತನಿಗೆ ಏನ್ ಬೇಕು? ಅರಸನಿಗೆ ಏನ್ ಬೇಕು? ಪ್ರಜೆ ಬೇಕು, ಜನರ ಪ್ರಜೆಗಳು ಬೇಕು, ಜನರು ಬೇಕು, ಮತ್ತೆ ಕೋಟೆ ಬೇಕು, ಬೇಕಾ ಬೇಡ? ಕೋಟೆ ಬೇಕು, ಮತ್ತೇನ್ ಬೇಕು? ಮಂತ್ರಿ ಬೇಕು, ಸೈನಿಕರು ಬೇಕು, ಅರಮನೆ ಬೇಕು, ಅದೆಲ್ಲ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಕೇಳಿಸ್ಕೊಳ್ಳಿ, ಯೇಸು ಸ್ವಾಮಿ ಬಳಿಯೂ ಪ್ರಜೆಗಳಿದ್ದಾರೆ. ಅದು ನಾವೇ. ಚಪ್ಪಾಳೆ ತಟ್ಕೊಂಡು ಹಲ್ಲೆಲೂಯಾ. ಅದು ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಾವು ದೇವರ ಪ್ರಜೆಗಳು, ದೇವರು ನಮ್ಮ ಅರಸನಾಗಿದ್ದಾನೆ ಅಂತಂದ್ರೆ. ಹಲ್ಲೆಲೂಯಾ. ನಾವು ಆತನ ಪ್ರಜೆಗಳಾಗಿದ್ದೇವೆ, ಒಂದನೇದಾಗಿ. ಎರಡನೇದು ಏನಂದರೆ ಆತನು ಆಲಯ ಕೋಟೆ ಕಟ್ಟಿದ್ದಾನೆ. ಅದು ಏನಂದರೆ
ಆತನು ನಮ್ಮ ಹೃದಯದಲ್ಲಿ ವಾಸಿಸುವನಾಗಿದ್ದಾನೆ. ಆ ಕೋಟೆ ಬಿದ್ದೋಗುವಂತ ಕೋಟೆ ದೇವರು ಕಟ್ಟಿಲ್ಲ, ಹಾಳಾಗುವಂತ ಕೋಟೆ ಕಟ್ಟಿಲ್ಲ, ಅದರ ಮೇಲೆ ಯುದ್ಧ ಮಾಡುವಂತ ಕೋಟೆ ದೇವರು ಕಟ್ಟಿಲ್ಲ. ಆತನು ಸುಂದರವಾಗಿರುವಂತ ಕೋಟೆ ನಮ್ಮ ಹೃದಯ ಕಟ್ಟಿದ್ದಾನೆ. ಆಮೇಲೆ ಅಂತೀರಾ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆತನು ಹೃದಯದಲ್ಲಿ ವಾಸಿಸುವಂತ ದೇವರಾಗಿದ್ದಾನೆ. ಆಮೇಲೆ ಅಂತೀರಿ, ಆಮೇಲೆ ಅಂತೀರಿ ಹಾಲೆಲೂಯ. ಇಷ್ಟೊಂದು ಕಾರ್ಯ